ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ದಾಖಲಾಗಿರುವ ಎಫ್ಐಆರ್ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಆತನ ವಿಡಿಯೋ ಇತ್ತಲ್ಲ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತು ತನಿಖೆ ಮಾಡ್ತಾರೆ. ಯೂಟ್ಯೂಬರ್ MD ಸಮೀರ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಪ್ರಚೋದಿಸಿ ನಿನ್ನಿಂದ ವಿಡಿಯೋ ಮಾಡಿಸಿದ್ರಾ ಅಥವಾ ನೀನಾಗಿಯೇ ವಿಡಿಯೋ ಮಾಡಿದ್ದ ಅನ್ನೋ ಅಂಶಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ. ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದ ವಿಡಿಯೋ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಮುಂದಾಗ್ತಾರೆ. ನಿನ್ನೆ ಕೂಡ ಸಮೀರ್ ಸತತ ವಿಚಾರಣೆಗೆ ಒಳಪಟ್ಟಿದ್ದ, ಆಗಲೂ ಕೂಡ ಸಾಕಷ್ಟು ಪ್ರಶ್ನೆಗಳಿಗೆ ಆತ ಉತ್ತರಿಸಬೇಕಾಯಿತು. ನಿನ್ನೆ ಬಹುತೇಕ ದಾಖಲಾತಿಗಳ ಆಧಾರದಲ್ಲಿ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡೋದು, ಅದರ ಆಧಾರದಲ್ಲಿ ಪ್ರಶ್ನೆ ಕೇಳಿದ್ದು ಹೆಚ್ಚಾಗಿತ್ತು ವಿಚಾರಣೆಯಲ್ಲಿ. ಇವತ್ತು ಈ ಯೂಟ್ಯೂಬ್ ವಿಡಿಯೋ ಇತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈತ ತಾನಾಗೇ ಅದನ್ನು ಅಪ್ಲೋಡ್ ಮಾಡಿದ್ದ ಅಥವಾ ಯಾರ್ದಾದ್ರೂ ಪ್ರಚೋದನೆ ಇತ್ತ, ಈ ವಿಚಾರಗಳು ಸೇರಿದ ಹಾಗೆ ಹಲವು ಪ್ರಶ್ನೆಗಳನ್ನು ಎದುರಿಸಬೇಕಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ನಿನ್ನೆ ಇಡೀ ದಿನ ವಿಚಾರಣೆ ಆಯಿತು, ಇವತ್ತು ಮತ್ತೆ ಪ್ರಶ್ನೆಗಳನ್ನು ಎದುರಿಸಬೇಕು. ಯಾವ ರೀತಿ ಇವತ್ತಿನ ವಿಚಾರಣೆ ಮುಂದುವರಿಯುತ್ತೆ? ವಿಜಯ್, ಪೊಲೀಸರ ವಿಚಾರಣಾ ವ್ಯೂಹದಲ್ಲಿ ಈ ಯೂಟ್ಯೂಬರ್ ದೂತ ಸಿಕ್ಕಾಕೊಂಡಿರುವಂಥದ್ದು. ನಿನ್ನೆ ಸತತ 5 ಗಂಟೆಗಳ ಕಾಲ ವಿಚಾರಣೆ ನಡೆದಿದೆ. ಈ AI ವಿಡಿಯೋ ಏನು ಮಾಡಿದ್ದ, AI ಟೂಲ್ ಬಳಸಿ ಏನು ವಿಡಿಯೋ ಮಾಡಿದ್ದ, ಆ ಕುರಿತು ನಿನ್ನೆ ವಿಚಾರಣೆ ನಡೆಸಲಾಗಿದೆ. ಹಾಗೆಯೇ ಆತನ ಒಂದು ವಾಯ್ಸ್ ಸ್ಯಾಂಪಲ್ ಅನ್ನು ಕೂಡ ಪಡೆಯಲಾಗಿದೆ. ಇವತ್ತು ಕೂಡ ವಾಯ್ಸ್ ಸ್ಯಾಂಪಲ್ ಪಡೆಯಲಾಗುತ್ತೆ. ಮತ್ತೆ ಆತ ಈ ಒಂದು AI ವಿಡಿಯೋ ಮಾಡಲಿಕ್ಕೆ ಅದಕ್ಕೆ ಕಂಟೆಂಟ್ ಕೊಟ್ಟವರು ಯಾರು? ಯಾಕಂದ್ರೆ ದೂರುದಾರ ಏನು ವಿಷಯಗಳನ್ನ ರಿವೀಲ್ ಮಾಡಿದ್ದ, ಯಾಕಂದ್ರೆ ದೂರುದಾರ ನೀಡಿದಂತಹ ಮಾಹಿತಿ, ವಿಚಾರಣೆ ಸಂದರ್ಭದಲ್ಲಿ ನೀಡಿದಂತಹ ಮಾಹಿತಿ, ಅದನ್ನು ಹೊರತುಪಡಿಸಿ ತುಂಬಾ ಕಾಲ್ಪನಿಕ ವಿಷಯಗಳನ್ನ ಮತ್ತೆ ಸಂದರ್ಭಗಳನ್ನ ಆತ ಆ ಒಂದು AI ವಿಡಿಯೋದಲ್ಲಿ ಹಾಕಿದ್ದಾನೆ. ಹಾಗೇನೆ ಅದನ್ನ ಕಂಟೆಂಟ್ ಮಾಡಿಕೊಂಡಿರುವಂಥದ್ದು. ಸಾವಿರಾರು ಶವಗಳನ್ನ ಹೂತಿದ್ದೇನೆ ಅಂತ ಆ ವಿಡಿಯೋದಲ್ಲಿ ಹೇಳಿರುವಂಥದ್ದು. ಹಾಗೇನೆ ಜನರಿಗೆ ದೊಂಬಿ ಹೇಳುವಂತೆ, ಹಾಗೇನೆ ಗಲಾಟೆಗೆ ಪ್ರಚೋದನೆ ನೀಡುವಂತಹ ಹೇಳಿಕೆಗಳನ್ನು ಆತ ಅದರಲ್ಲಿ ನೀಡಿದ್ದಾನೆ ಅನ್ನೋ ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಪೊಲೀಸರು ಆತನ ವಿರುದ್ಧ ಸುಮೋಟೋ ಕೇಸ್ ದಾಖಲು ಮಾಡಿದ್ರು. ಇದೇ ವಿಚಾರಣೆ, ಆ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಚಾರಣೆ ನಡೀತಾ ಇದೆ. ನಿನ್ನೆ ಸತತ 5 ಗಂಟೆಗಳ ಕಾಲ ಈ ವಿಚಾರಣೆ ನಡೆದಿದೆ. ಇವತ್ತು ಕೂಡ ವಿಚಾರಣೆಗೆ ಬರಲಿಕ್ಕೆ ಆತನನ್ನ ಕರೆಸಲಾಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಆತ ಇಲ್ಲಿ ಹಾಜರಾಗಬೇಕು. AI ವಿಡಿಯೋಗೆ ಸಂಬಂಧಿಸಿದ ಇವತ್ತು ಕೂಡ ಆತನಿಗೆ ಪ್ರಶ್ನೆ ಇರುತ್ತೆ. ಅದನ್ನು ಯಾರು ಮಾಡಿಸಿದ್ದು, ಯಾಕೆ, ಯಾವ ಉದ್ದೇಶದಿಂದ ಮಾಡಿದ್ದು, ಯಾರು ಪ್ರಚೋದನೆ ನೀಡಿದ್ದು, ಕಂಟೆಂಟ್ ಕೊಟ್ಟವರು ಯಾರು, ಈ ರೀತಿಯ ಪ್ರಶ್ನೆಗಳಿದ್ರೆ, ಇನ್ನು ಈ ಒಂದು ಯೂಟ್ಯೂಬರ್ಗಳ ಮೇಲೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲ್ಲೆ ಆಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯೂಟ್ಯೂಬರ್ಗಳನ್ನ ಹಾಸ್ಪಿಟ್ಲಿಗೆ ದಾಖಲಾದ ಸಂದರ್ಭದಲ್ಲಿ ಬೆನಕ ಹಾಸ್ಪಿಟಲ್ನ ಹೊರಗಡೆ ಒಂದು ಗಲಾಟೆ ಆಗಿತ್ತು. ಆ ಒಂದು ಪ್ರಕರಣದಲ್ಲಿ ಆತನ ಮೇಲೆ FIR ಇದೆ. ಹಾಗೇನೆ ಖಾಸಗಿ ಚಾನೆಲ್ನ ವರದಿಗಾರ ಮತ್ತೆ ಕ್ಯಾಮರಾಮನ್ ಅವರ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣದಲ್ಲೂ ಆತನ ಮೇಲೆ FIR ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈ 3 ಪ್ರಕರಣಗಳ ವಿಚಾರಣೆ ಇವತ್ತು ಸಮೀರ್ ಎದುರಿಸಬೇಕಾಗಿದೆ. ಹಾಗೆಯೇ ಅಧಿಕಾರಿಗಳು ಕೂಡ ಎಲ್ಲ ಪ್ರಶ್ನೆಗಳೊಂದಿಗೆ ರೆಡಿ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಆತನ ವಿಚಾರಣೆ ಆರಂಭವಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.